ಒಬ್ಬ ರೈತ. ನಾನು ಹೇಳೋದೇನೆಂದರೆ, ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿಲಿ ನೋಡ್ತಾ ಇದ್ದೀನಿ ಏನು ನಡೀತಾ ಇದೆ ಅಂತ. ನಿಮಗೆ ಕಾಂಗ್ರೆಸ್ ಪಾರ್ಟಿಗೆ ಹೈಕಮಾಂಡ್ ಯಾರು? ಡೆಲ್ಲಿ ಹೈಕಮಾಂಡು. ನಮಗೆ ಹೈಕಮಾಂಡ್ ಮೈನಾರಿಟಿ ಅವ್ರಿಗೆ ಉಲ್ಲಮ ನಮಗೆ ಹೈಕಮಾಂಡು. ನಾವು ಯಾವಾಗನ್ನ ನಿಮಗೆ ಕೈ ಬಿಟ್ಟಿದ್ದೀರಾ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳೋದು ಇದು ಮಾಡಲ್ಲ ಜಾಸ್ತಿ. ನಾವು ಯಾವಾಗನ ನಿಮಗೆ ಕೈ ಬಿಟ್ಟಿದ್ದೀರಾ? ಕಾಂಗ್ರೆಸ್ಗೆ ಯಾವಾಗ ಕೈ ಬಿಟ್ಟಿಲ್ಲ. ನಾವು 90 ಮೇಲೆ ನಾವು ಪೋಲಿಂಗ್ ಮಾಡಿರೋದು. ಈ ಸಾರಿ ಉಲ್ಲಮ ಎಲ್ಲ ಸೇರಿಸಿ ನಾವೆಲ್ಲ ಸೇರಿಸಿ 97% ಮೇಲೆ ನಾವು ಪೋಲಿಂಗ್ ಮಾಡಿದ್ದೀರಿ. ಅದಕ್ಕೆ ಇದು ಫಲ ನಾವು ಕೊಡ್ತಾರೆ. ನೀವು ನಾನು ರೈತ, ಯಾವಾಗ ಹೋಗಿ ನಾನು ನೀರು ಕಟ್ಟಕ್ಕೆ ಹೋಗಿದ್ರೆ ನಮ್ಮ ತೋಟನಲ್ಲಿ ನನ್ನ ಪಕ್ಕ ಅವನು JDS ಅವನಿದ್ದಾನೆ, BJP ಅವನು ಇದ್ದಾರೆ. ಅವ್ರು ಒಂಥರ ನೋಡ್ತಾರೆ. ಆದರೂ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ? ನಾವು ಕಾಂಗ್ರೆಸ್ ಪಾರ್ಟಿಗೆ ಬೆಳೆಸಬೇಕು. ಅವ್ರು ಏನು ಹೇಳಿದ್ರು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಬೆಳೆಸಬೇಕು. ಏನೋ ಇದೇ ನೀವು ನಮಗೆ ಫಲ ಕೊಡ್ತಾ ಇರೋದು ಹೇಳಿ. ನೀವು ಅರ್ಥ ಮಾಡ್ಕೊಂಡು ನಮ್ಮ ನಸೀರ್ ಸಾಹೇಬರು ನಮಗೆ ನಾಯಕರು, ನಮ್ಮ ಮೈನಾರಿಟಿಗೆ ನಸೀರ್ ಸಾಹೇಬರು ನಾಯಕರು. ಅವ್ರ ಹಿಂಭಾಗ ನಾವೆಲ್ಲರೂ ಇದ್ದೀರಿ. ನೀವು ಅರ್ಥ ಮಾಡ್ಕೊಂಡು ಅವ್ರು ಏನು ಸ್ಥಾನ ಇದೆ ಆ ಸ್ಥಾನ ಮತ್ತೆ ಕೊಡಬೇಕಂತ ನಾವು ಮನವಿ ಮಾಡ್ತೀನಿ. ಮತ್ತು ನಾವು ಹೇಳೋದೇನೆಂದರೆ, ಎಕ್ಸಾಂಪಲ್ ತಿಳ್ಕೊಳ್ಳಿ ನೀವು. ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾಹೇಬರು ಅವ್ರಿಗೂ ಬಂದು ಕೆಲಸ ಮಾಡಿದ್ದಾರೆ. ಯಾರೋ ನಸೀರ್ ಸಾಹೇಬರು. ಮತ್ತು SN ನಾರಾಯಣಸ್ವಾಮಿ ಸಾಹೇಬರು ಅವ್ರಿಗೂ ಕೆಲಸ ಮಾಡಿದ್ದಾರೆ. ಮತ್ತು ನಂಜೇಗೌಡ ಸಾಹೇಬರು ಮಾಲೂರು ಅವ್ರಿಗೂ ಕೆಲಸ ಮಾಡಿದ್ದಾರೆ. ಮತ್ತು ಸುಧಾಕರ್ ಅವರು ಚಿಂತಾಮಣಿ ಅವ್ರಿಗೂ ಕೆಲಸ ಮಾಡಿದ್ದಾರೆ. ಮತ್ತು ಕತ್ತೂರು ಮಂಜುನಾಥ್ ಕೋಲಾರ್ಗೆ ಹೈಯೆಸ್ಟ್ ಲೀಡಿಂಗ್ ಕೊಟ್ಟಿದ್ದಾರೆ 15. ಇದು ಗೊತ್ತಾಗಿಲ್ಲ ಏನಾಯಿತು ಏನಂತ. ಟರ್ನಿಂಗ್ ಪಾಯಿಂಟೇ ನಸೀರ್ ಸಾಹೇಬರು. ಅವ್ರು ಬಂದು ಮನೆಗೆ ಹೋಗಿ ಎಲ್ಲರಿಗೆ ಏನು ಮಾಡಬೇಕು, ಏನು ಹೇಳಬೇಕು ಎಲ್ಲರಿಗೆ ಹೇಳಿ ಒಪ್ಪಿಸಿ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇದೇ ನಾನು ಫಲ ಕೊಟ್ಟಿದ್ದು. ಮತ್ತು ಸಿಲ್ಗಟ್ಟಾಗಿ ಹೋಗ್ತಾಯಿದ್ರು ವಿ ಮುನಿಯಪ್ಪ ಅವರು ಕೆಲಸ ಮಾಡೋಕ್ಕೆ. ನಾವು ನೋಡಿದ್ದೀರಿ, ಅವ್ರ ಜೊತೆ ನಾವು ಹೋಗಿದ್ದೀರಿ. ಮತ್ತು ಅವ್ರು ಹೇಳೋದು ಬಿಡಿ, ಥ್ರೂಔಟ್ ಕರ್ನಾಟಕಗೆ ಇವರು ನಮ್ಮ ಮೈನಾರಿಟಿಗೆ ನಾಯಕರು. ಮತ್ತು ನಸೀರ್ ಸಾಹೇಬರು ಇರಲಿ, ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ ಇರಲಿ, ಜಬ್ಬಾರ್ ಸಾಹೇಬರು ಇರಲಿ, ಅವ್ರಿಗೆ ಏನು ಧಕ್ಕೆ ನೀವು ಮಾಡಬಾರ್ದು. ಕಾಂಗ್ರೆಸ್ ಪಾರ್ಟಿಯಿಂದ ಏನನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಇದು ಮಾಡಿದ್ರೆ ನಾನು ಏನು ಹೇಳೋದೇನು ಏನಿಲ್ಲ ನಿಮಗೆ ಗೊತ್ತಾಗುತ್ತೆ. ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಅವ್ರ ಸ್ಥಾನ ಅವ್ರಿಗೆ ಕೊಡಿ. ಜಬ್ಬಾರ್ ಸಾಹೇಬ್ಗಿದೆ ಮತ್ತು ನೀವು ಪಾರ್ಟಿನಲ್ಲಿ ತಗೋಬೇಕು. ನಮ್ಮ ಮೈನಾರಿಟಿಗೆ ನೋಡಿ, ಯಾವಾಗ ನೀವು ಎತ್ತಿ ನೋಡಿ, ಹಿಸ್ಟ್ರಿ ಎತ್ತಿ ನೋಡಿ. ಯಾವಾಗ ನಾವು ಮೈನಾರಿಟಿ ಬಗ್ಗೆ ಏನನ್ನು ಹೇಳಿದ್ದೀರಾ? ತಪ್ಪು ಹೇಳಿದರೆ ನೀವು ಹೇಳಿ. ನೀವು ಕೂತ್ಕೊಂಡು ಡಿಸೈಡ್ ಮಾಡಬೇಕು. ನಾವು ಏನೇನು ಹೇಳಿ ನಮ್ಮ ಉಲ್ಲಮನ ಅಷ್ಟೇ ಏನೇನೋ ಹೇಳಲ್ಲ. ಅವರು ಬಂದು 4 ಸತಿ 5 ಸತಿ ಕೂತ್ಕೊಂಡು ಡಿಸೈಡ್ ಮಾಡಿನೇ ಒಂದು ಇದಕ್ಕೆ ಬರೋದು, ಡಿಸಿಷನ್ಗೆ ಬರೋದು. ಎಷ್ಟು ನಾವು ಕಷ್ಟ ಬಿದ್ದಿರಿ. ನಾವು MP ಬಂದರೆ ಓಡ್ತೀರಿ. ನಾವು ಲೀಡರ್ಸ್ ಅಲ್ಲ MP ಬಂದ್ರಪ್ಪ ಅಂತ. MLA ಬಂದರೆ ಓಡ್ತೀರಿ. ಸರಿಯಾಗಿ ತಿಂಡಿ ಮಾಡಲ್ಲ, ಊಟ ಮಾಡಲ್ಲ. ಏನಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಇಷ್ಟು ಬೆಳೆಸಿದ್ದಕ್ಕೆ ಇದೇ ನಾನು ನೀವು ಫಲ ಕೊಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಮಗೇನನ್ನ ಮೈನಾರಿಟಿ ಅವ್ರಿಗೆ ಸಮಸ್ಯೆ ಬಂದರೆ ಅವ್ರು ಹೋಗೋದೆಲ್ಲ ನಮ್ಮ ನಸೀರ್ ಸಾಹೇಬ್ರ ಹತ್ರ. ನೋಡಿ, ನಿಮ್ಮ ದೊಡ್ಡ ಲೀಡರ್ ಸಾಹೇಬ್ಗೆ ಬಂದು ಡಿಸ್ಟರ್ಬ್ ಮಾಡಿರ್ತಾ ಇಲ್ಲ ಅವರು. ನಮ್ಮ ನಾಯಕನತ್ತು ನಾವು ಶ್ರೀನಿವಾಸಪುರದಲ್ಲಿ ಆಫ್ಟರ್ ಮಗ್ರಿಬ್ ಎಲ್ಲರೂ ಸೇರ್ತಾಯಿದ್ದೀರಿ ಮೈನಾರಿಟಿಯವರು. ಏನಕ್ಕೆ ಅಂದರೆ ನಸೀರ್ ಸಾಹೇಬ್ರಿಗೆ ಸ್ಥಾನ ಮತ್ತೆ ಕೊಡಬೇಕಂತ ನಾವು ಮನವಿ ಮಾಡೋಕ್ಕೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು DK ಶಿವಕುಮಾರ್ ಸಾಹೇಬ್ರೆ ನಿಮಗೆ ನಾವು ವಿನಂತಿ ಮಾಡ್ತೀರಿ, ಮನವಿ ಮಾಡ್ತೀರಿ. ಅವ್ರಿಗೆ ಅವ್ರ ಸ್ಥಾನ ಕೊಡಿ. ಜಬ್ಬಾರ್ ಸಾಹೇಬ್ರಿಗೆ ಪಾರ್ಟಿನಲ್ಲಿ ತೊಗೋಬೇಕು. ಮತ್ತು ಮೈನಾರಿಟಿಗೆ ಯಾವುದು ನೀವು ಎಲ್ಲ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ. ಯಾವಾಗ ನಾನು ನೋಡಿದ್ದೀರಾ ಕಾಂಗ್ರೆಸ್ ಪಾರ್ಟಿಯಿಂದ ಮೈನಾರಿಟಿಗೆ ಇದಾಗಿರೋದು? ಮೈನಾರಿಟಿಗೆ ಯಾವಾಗಿದ್ರೂ ಮೈನಾರಿಟಿಗೆ ಹೆಲ್ಪ್ ಮಾಡಿರೋದು ಯಾರು? ಕಾಂಗ್ರೆಸ್ ಪಾರ್ಟಿಗೆ ಯಾರು ಮಾಡಿದ್ದಾರೆ? ಮೈನಾರಿಟಿ ಅವರು. ಮೈನಾರಿಟಿಗೂ ನೀವು ಮಾಡಿದ್ದೀರಾ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಡಿಸಿಷನ್ ತಪ್ಪು, ಸರಾಸರ ತಪ್ಪು. ಇದು ನೀವು ಕೂತ್ಕೊಂಡು ಡಿಸೈಡ್ ಮಾಡಿ ಏನು ಮಾಡಬೇಕಾಗಿತ್ತು. ಇಮಿಡಿಯೇಟ್ ತೊಗೊಳೋದು ತಪ್ಪು. ಇದು ದಯವಿಟ್ಟು ನಿಮಗೆ ಮತ್ತೊಂದು ಸಲ ಹೇಳ್ತೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಕೂತ್ಕೊಂಡು ನೀವು ದೊಡ್ಡವರು ಎಲ್ಲರೂ ಕೂಸ್ಕೊಂಡು ಚರ್ಚೆ ಮಾಡಿ ಮತ್ತೆ ಆ ಸ್ಥಾನ ನಸೀರ್ ಸಾಹೇಬರಿಗೆ ಕೊಡಬೇಕಂತ ನಾನು ಮನವಿ ಮಾಡ್ತೀನಿ. ಸರ್, ನಾನು ಹೇಳಿದ್ದೀನಿ, ಮುಂಚೆನೇ ಹೇಳಿದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ಹೈಕಮಾಂಡ್ ಇದ್ದಾರೆ. ನಮಗೆ ಮೈನಾರಿಟಿಗೆ ಹೈಕಮಾಂಡ್ ಉಲಮಾಗಳು ಎಲ್ಲ. ಅವರೆಲ್ಲ ಸೇರ್ಕೊಂಡು ಏನು ಡಿಸಿಷನ್ ಕೊಡ್ತಾರೆ
ಅದ್ರ ಬಗ್ಗೆ ನಾವು ಫಾಲೋ ಮಾಡ್ತೀರಿ. ಅದಕ್ಕೆ ಇವತ್ತು ಆಫ್ಟರ್ 6:30 ನಾವು ಮಜೀದ್ ಹತ್ರ ಸೇರ್ತಾಯಿದ್ದೀರಿ. ಆಫ್ಟರ್ 6:30 ನಾವು ಆಜಾದ್ ರೋಡಲ್ಲಿ ಸೇರ್ತಾಯಿದ್ದೀರಿ. ಮಜೀದಿನ ಮುಂದೆ ಮೈನಾರಿಟಿ ಬಗ್ಗೆ ಫಂಕ್ಷನ್ ಆಗ್ತಾಯಿದೆ. ಅದೇನು ಬತ್ತು ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀರಿ. ನಮ್ಮ ಹೆಸರು ಜಾವೇದ್ ಶರೀಫ್, ರೈತ. ನಾನೊಬ್ಬ ರೈತರು. ನಾವೆಲ್ಲ ರೈತರ. ಇಲ್ಲು ಶ್ರೀನಿವಾಸಪುರ, ಕೋಲಾರ ಡಿಸ್ಟಿಕ್.